ನಮಸ್ಕಾರ ವೀಕ್ಷಕರೇ, ಪ್ರಖರ ಸುದ್ದಿಗೆ ಸ್ವಾಗತ. ಮುದ್ದೇಬಿಹಾಳದಲ್ಲಿ ನೇಹಾ ಹತ್ಯೆ ಪ್ರಕರಣದ ಮಾರ್ದನಿ. ವಿದ್ಯಾರ್ಥಿನಿ ಹತ್ಯೆಯಲ್ಲಿ ಧರ್ಮದ ಮುಖ್ಯ ಆಧಾರವನ್ನಾಗಿಟ್ಟುಕೊಂಡು ಹತ್ಯೆಯನ್ನು ಮಾಡಿದ್ದನ್ನು ಖಂಡಿಸಿ ಎಬಿವಿಪಿ, ಬಿಜೆಪಿ ಹಾಗೂ ಇನ್ನಿತರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದವು. ನೇಹಾ ಹತ್ಯೆಯನ್ನು ಮಾಡಿದ ಕ್ರೂರಿಗೆ ಸಾರ್ವಜನಿಕವಾಗಿ ನೇಣು ಹಾಕಬೇಕು ಅಥವಾ ಗುಂಡು ಹಾಕುವ ಕಾನೂನನ್ನು ಜಾರಿಗೆ ತರಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ನೂರಾರು ಕಾರ್ಯಕರ್ತರು, ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದು ಮನವಿ ಸಲ್ಲಿಸಿದರು. ಇದಕ್ಕೂ ಮೊದಲು ವೀರಶೈವ ಸಮಾಜದ ವಿವಿಧ ಮುಖಂಡರುಗಳು ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿ ಸಲ್ಲಿಸಿದ್ದರು. ನಮ್ಮ ತಾಲೂಕಿನಲ್ಲೂ ಕೆಲವರು ಇದ್ದಾರೆ. ಯಾಕಂದರೆ ಸಣ್ಣ ಪುಟ್ಟ ಬಂದಾಗ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿರ್ತೇವೆ. ಆ ಸಣ್ಣದಿದ್ದಾಗೆ ಚೂಟುವಂಥ ಕೆಲಸ ಆಗಿದೆ. ಇವತ್ತೇನು ನೇಹಾ ಹಿರೇಮಠ ಅವರ ಕೊಲೆ ಆಗಿದೆ, ಆ ಕೊಲೆಗೆ ಸೂಕ್ತ ನ್ಯಾಯ ಕೊಡಬೇಕು ಅಂತ ಹೇಳಿ ಈ ಒಂದು ಮುದ್ದೇಬಿಹಾಳದ ಎಲ್ಲ ನಾಗರಿಕ ಪರವಾಗಿ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಪರವಾಗಿ ಮನವಿಗಳನ್ನು ಕೊಡ್ತಾ ಇದ್ದೇವೆ. ಹತ್ಯೆಯ ಪ್ರಕರಣ ಬೆಳಕಿಗೆ ಬರುತ್ತಿರುವಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ಇನ್ನಿತರರು ತೀರ್ಪು ನೀಡುವಂತೆ ತಮ್ಮ ಹೇಳಿಕೆಗಳನ್ನು ಹೇಳುತ್ತಿರುವುದು ಕೂಡ ಈ ಆಕ್ರೋಶಕ್ಕೆ ಅಮಾನವೀಯ ಘಟನೆ ಜರುಗಿ ಹೋಗ್ಯದ. ನೇಹಾ ಹಿರೇಮಠ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯನ್ನ ಹಾಡು ಹಗಲೇ ಕಾಲೇಜಿನ ಆವರಣದಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಹಾಡು ಹಗಲೇ ಅವಳನ್ನು ಕೊಚ್ಚಿ ಹಾಕುವಂಥ ಒಂದು ಘಟನೆ ಜರುಗಿದ್ದು ಎಲ್ಲ ನಮ್ಮ ದೇಶದ ನಾಗರಿಕರು ತಲೆ ತಗ್ಗಿಸುವಂಥ ಘಟನೆ ಇದಾಗಿದೆ. ಇವತ್ತಿನ ದಿವಸ ನಮ್ಮ ದೇಶ ಎಂಥ ಅಧೋಗತಿಗೆ ಬಂದದ ಅಂತಂದ್ರೆ ಹಾಡು ಹಗಲೇ ಒಬ್ಬ ವಿದ್ಯಾರ್ಥಿಯನ್ನ ಕಾಲೇಜಿನ ಆವರಣದಲ್ಲಿಯೇ ಕೊಚ್ಚಿ ಹಾಕುವಂಥ ಘಟನೆ ಇವತ್ತು ಜರುಗಾಕತ್ತವು ಅಂತನೂ ತಿಳ್ಕೋಬೇಕಾಗಿದೆ. ಇವತ್ತಿನ ದಿವಸ ನಾವು ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಘಟನೆಯನ್ನು ಖಂಡಿಸದೇ ಇದ್ದರೆ ಮುಂದೊಂದು ದಿನ ನಮ್ಮೆಲ್ಲರ ಮನೆಯ ಅಕ್ಕ ತಂಗಿಯರನ್ನು ಇದೇ ರೀತಿ ಕೊಚ್ಚಿ ಹಾಕುವಂಥ ಘಟನೆ ಬಹಳ ದೂರ ಉಳಿದಿಲ್ಲ. ಎಲ್ಲರೂ ಧರ್ಮ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಒಂದೇ ಈ ಘಟನೆ ಕೆಟ್ಟದ್ದು ಅನ್ನೋದನ್ನ ನಾವೆಲ್ಲರೂ ಮನಗಂಡು ಇಂಥ ಘಟನೆಯನ್ನು ಖಂಡಿಸಬೇಕು ಅಂತ ಎಲ್ಲ ಗ್ರಾಮದ ಹಿರಿಯ ನಾಗರಿಕರು ಕೂಡ ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ. ವೀರಶೈವ ಸಮಾಜದ ಸಾಲಿಮಠ ವಕೀಲರು ಪ್ರಭು ಕಲಬುರ್ಗಿ ಹಾಗೂ ಇನ್ನಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು. ಬಜಾರದ ಹನುಮಾನ್ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ವಹಿಸಿ ಹಲವು ಕಾಲ ವಾಹನಗಳ ತಡೆಯನ್ನು ಬಾಲಕಿ MCA ಓದುತ್ತಿರುವಂಥ ಹುಬ್ಬಳ್ಳಿ ನೇಹಾ ಅನ್ನುವ ಹುಡುಗಿನ ಒಬ್ಬ ಏನೋ ಲವ್ ಮಾಡೋ ಸಲುವಾಗಿ ನಿರಾಕರಿಸಿದ್ದಕ್ಕೆ ಅವ ಚೂರಿ ಹಿಡಿಸಿದ ತಾವೆಲ್ಲ ನೋಡಿದ್ದೀರಿ. ಒಂದು 9 ನಿಮಿಷದಾಗ ಇದು ಎಷ್ಟು ಕೆಟ್ಟದ ಪರಿಸ್ಥಿತಿ ಅಂತ ಹೇಳ್ಬೇಕಂದ್ರೆ, ನಾನು ಚುನಾವಣೆ ಇರೋದ್ರಿಂದ, ನಾ BJP ಮುಖಂಡ ಇರೋದ್ರಿಂದ ನಾ ಪಕ್ಷ ಪರವಾಗಿ ವಿರೋಧವಾಗಿ ಮಾತಾಡ್ತಾ ಇಲ್ಲ. ನಾ ಸರ್ಕಾರದ ಒಂದು ಏನು ಧ್ಯೇಯ ಅದ, ಏನು ಕಾನೂನು ಕಟ್ಟಿ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ. ನಾವು ಒಂದು ಮಾನವತೆ ಮೇಲೆ ಹ್ಯುಮ್ಯಾನಿಟಿ ಬೇಸ್ ಮೇಲೆ ಮಾತಾಡ್ತಾ ಇದ್ದೀನಿ. ನಮ್ಮ ತಾಯಿ, ನಮ್ಮ ತಂಗಿ ಒಂದು ಅವಳಿಲ್ಲಲ್ಲ ಅನ್ನೋ ದೃಷ್ಟಿ ಮೇಲೆ ನಾವು ಮಾತಾಡ್ತಾ ಇದ್ದೀನಿ. ನಮ್ಮ ಗುರುಗಳು ಹೇಳಿದ್ರು, ದೇಶದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗದಂತೆ ಕಾನೂನನ್ನು ಜಾರಿಗೆ ತರಬೇಕು ಹಾಗೂ ಸಾರ್ವಜನಿಕವಾಗಿ ನೇಣುಗಂಬ ಏರಿಸುವ ಮೂಲಕ ಕ್ರೂರಿಗಳಿಗೆ ಶಿಕ್ಷೆಯನ್ನು ಕೊಡುವಂತೆ ಆಗಬೇಕು. ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ರಾಜಕೀಯ ಮಾಡೋದು ನಡೆದಿಲ್ಲ. ಎಲ್ಲ ರಾಜಕೀಯ ಬಿಟ್ಟು ಎಲ್ಲ ಸಮಾಜ ಖಂಡನೆ ಮಾಡ್ತಾರೆ. ಯಾರು ವಕಾಲತ್ ಹಾಕಲಾರ್ದಾಗ ನಾವು ಒತ್ತಡ ಹಾಕಬೇಕು. ಎಲ್ಲರೂ ಇದಕ್ಕೆ ಯಾರು ವಕಾಲತ್ ಹಾಕಬಾರ್ದು, ಇಂಥವ್ರು ಯಾರು ಸಪೋರ್ಟ್ ಮಾಡಬಾರ್ದು. ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೂ ಕೇಸ್ ಆಗಬೇಕು ಅಂತ ಹೇಳಿ ನಾನು ಯಾರು ಮಾತು ಮುಗಿಸ್ತೇನೆ. ರಾಜ್ ಹೊಳಿ, ಮೈಬೂಬ್ ಗೊಳಸಂಗಿ, ರಾಚಯ್ಯ ಹಿರೇಮಠ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿ ಪ್ರತಿಭಟನೆಯಲ್ಲಿ ಮಾತನಾಡಿದರು.